ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ KEA ಅವರು ಎಕ್ಸಾಮನ್ನು ಮಾಡಿದ್ರು. KEAನ ಜಾಲತಾಣದಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ, ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಾರೆ. ಅಂದರೆ ಈ ಬಳ್ಳಾರಿ ಜಿಲ್ಲೆಗೆ ಎಷ್ಟು ಜನ ಅಭ್ಯರ್ಥಿಗಳು ಎಕ್ಸಾಮನ್ನು ಬರ್ತಿದ್ರು, ಎಲ್ಲ ಅಭ್ಯರ್ಥಿಗಳ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪತ್ರಿಕೆಗಳ ಅಂಕಗಳನ್ನು ಬಿಡುಗಡೆ ಮಾಡಿರ್ತಾರೆ. ಬಳ್ಳಾರಿ ಜಿಲ್ಲೆಗೆ ಸುಮಾರು 5619 ಅಭ್ಯರ್ಥಿಗಳು ಎಕ್ಸಾಮನ್ನು ಬರ್ತಿದ್ರು. 5619 ಅಭ್ಯರ್ಥಿಗಳ ಪತ್ರಿಕೆ 1 ಹಾಗೂ ಪತ್ರಿಕೆ 2ರ ಅಂಕಗಳನ್ನು ಬಿಡುಗಡೆ ಮಾಡಿರ್ತಾರೆ. 5619ರಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇದೆ ಈ ಒಂದು ಸೆಲೆಕ್ಷನ್ ಆಗೋಕೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಅಂತಂದರೆ 17 ಜನಕ್ಕೆ ಅವಕಾಶ ಇದೆ. 17 ಜನರಲ್ಲಿ ಅಥವಾ 17 ಅಭ್ಯರ್ಥಿಗಳಲ್ಲಿ 3 ಹುದ್ದೆಗಳು ಉಳಿಕೆ ಮೂಲ ವೃಂದದ ಹುದ್ದೆಗಳಾಗಿದ್ದರೆ ಇನ್ನು 14 ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಾಗಿರುತ್ತೆ. ಹಾಗಾದರೆ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಯಿಂದ ನಾವು ಆಯ್ಕೆ ಪಟ್ಟಿಯನ್ನು ಯಾವ ರೀತಿಯಾಗಿ ನೋಡ್ತಾ ಹೋಗಬೇಕು, ಇಲ್ಲಿ ಬೇಸ್ಡ್ ಆನ್ ಮಾರ್ಕ್ಸ್, ಹೈಯೆಸ್ಟ್ ಮಾರ್ಕ್ಸನ್ನು ಯಾರು ತೆಗೆದುಕೊಂಡಿದ್ದಾರೆ ಅವರಿಗೆ ಫೈನಲ್ ಆಗಿ ಒಂದು ಹುದ್ದೆ ಸಿಗುತ್ತೆ. ಈ ಒಂದು ಲಿಸ್ಟ್ನಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ದು ಮಾರ್ಕ್ಸ್ ಎಷ್ಟಿದೆ ಅಂತಂದರೆ 154. ಫಸ್ಟ್ ರ್ಯಾಂಕು ಯಾರಿಗಿದೆ 154 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆ ಫಸ್ಟ್ ರ್ಯಾಂಕ್ ಇರ್ತಾರೆ, ಅವ್ರಿಗೆ ಹುದ್ದೆ ಸಿಗುತ್ತೆ. ಇನ್ನು ಎರಡನೇದಾಗಿ ರಾಜ ಹೂಗಾರ ರಾಜ ಅಂತ ಎರಡನೇ ಅಭ್ಯರ್ಥಿ ಇದ್ದಾರೆ. ಅವ್ರಿಗೆ 139 ಅಂಕಗಳನ್ನು ಪಡ್ಕೊಂಡಿರ್ತಾರೆ, ಎರಡನೇ ರ್ಯಾಂಕ್ ಬರ್ತಾರೆ. ಹಾಗೆ ಮೂರನೇದಾಗಿ ಆದರ್ಶ್ ಬಿ 138 ಅಂಕಗಳನ್ನು ಪಡ್ಕೋತಾರೆ. ಹಾಗೆ ನಾಲ್ಕನೇ ರ್ಯಾಂಕ್ ಯಾರಿದ್ದಾರೆ ಮಲ್ಲಿಕಾರ್ಜುನ್ 123 ಅಂಕಗಳನ್ನು ಪಡ್ಕೋತಾರೆ. ಹಾಗೆ ಮಧುಸೂದನ್ ಪಿ 5ನೇ ರ್ಯಾಂಕ್ ಬರ್ತಾರೆ. ಹಾಗೆ 6ನೇ ರ್ಯಾಂಕ್ ತಿಪ್ಪೇಸ್ವಾಮಿ, 7ನೇ ರ್ಯಾಂಕ್ ವೆಂಕಟ್ ರಾಮನ್ ರೆಡ್ಡಿ. ಹಾಗೆ 8ನೇ ರ್ಯಾಂಕ್ ಮಹಲಿಂಗಪ್ಪ, 8ನೇ ರ್ಯಾಂಕ್ ಮಹಲಿಂಗಪ್ಪ ಎಷ್ಟು ಅಂಕಗಳಿದೆ 119 ಅಂಕ ಇದೆ. ಹಾಗೆ ನಾಗರಾಜ್ ಅನ್ನುವಂತಹ ಅಭ್ಯರ್ಥಿ 9ನೇ ರ್ಯಾಂಕನ್ನು ಪಡ್ಕೋತಾರೆ, 117 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ ರವಿ ಅನ್ನುವಂಥ ಅಭ್ಯರ್ಥಿ 10ನೇ ರ್ಯಾಂಕ್. ಹಾಗೆ ಕುಮಾರಸ್ವಾಮಿ 11ನೇ ರ್ಯಾಂಕ್, ನಾಗೇಶ್ 12ನೇ ರ್ಯಾಂಕ್. ಹಾಗೆ ಜಾವಿದ್ 13ನೇ ರ್ಯಾಂಕ್. ಹಾಗೆ ನಾಗಾರ್ಜುನ್ 14ನೇ ರ್ಯಾಂಕ್, ಸುಮಾಪಿ 15ನೇ ರ್ಯಾಂಕ್. ವುಮೆನ್ನಲ್ಲಿ ಫಸ್ಟ್ ಅಭ್ಯರ್ಥಿ ಆಗ್ತಾರೆ ಈ ಒಂದು ಲಿಸ್ಟ್ನಲ್ಲಿ ಅಕಾರ್ಡಿಂಗ್ ಟು ಮಾರ್ಕ್ಸ್, ಹೈಯೆಸ್ಟ್ ಮಾರ್ಕ್ಸ್ನಲ್ಲಿ ಸುಮಾ ಪಿ ಅವರು 15ನೇ ರ್ಯಾಂಕನ್ನು ಪಡ್ಕೋತಾರೆ. ಹಾಗೆ ಉಮಾಶಂಕರ್ 16ನೇ ರ್ಯಾಂಕ್ ಮತ್ತು ವಿನಯ್ 17ನೇ ರ್ಯಾಂಕ್. ಇಲ್ಲಿ ಫಸ್ಟ್ ಅಭ್ಯರ್ಥಿದು ಮಾರ್ಕ್ಸ್ ಎಷ್ಟಿದೆ, ಕಾಲ್ದೀಪ್ ಎಷ್ಟಿದೆ 154 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ 17ನೇ ಅಭ್ಯರ್ಥಿ ಅಂದರೆ ಇಲ್ಲೇನು ಟೋಟಲ್ 17 ಸೀಟ್ಸ್ ಏನಿದೆ, 17ನೇ ಅಭ್ಯರ್ಥಿಯ ಮಾರ್ಕ್ಸ್ ಎಷ್ಟಿದೆ 112 ಇದೆ. ನಿಮ್ಮ ಸ್ಕೋರ್ ಏನಾದರೂ 112ರ ಮೇಲಿದೆ ಅಂತಂದರೆ ಆವಾಗ ನೀವು ಸೇಫರ್ ಸೈಡ್ ಇದ್ದೀರಾ ಅಂತ ಅರ್ಥ. ಇಲ್ಲ ತಮಗೆ ಅವಕಾಶ ಎಲ್ಲಿ ತನ ಇದೆ ಅಂತಂದರೆ ಎಲ್ಲಿಯ ಮಾರ್ಕ್ಸ್ ತನ ಅವಕಾಶ ಇದೆ ತಾವು ವೇಟ್ ಕೂಡ ಮಾಡ್ಬೋದು, ಅಥವಾ ಜಾಸ್ತಿ ಅವಕಾಶ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತಂದರೆ 100 ಅಂಕಗಳ ಮೇಲೆ ಇದ್ದರೆ ತಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಸಪೋಸ್ ನಿಮಗೆ ಸೆಲೆಕ್ಷನ್ ಲಿಸ್ಟ್ನಲ್ಲೂ ಬೇಸ್ಡ್ ಆನ್ ಯುವರ್ ರಿಸರ್ವೇಷನ್ ಚಾನ್ಸಸ್ ಕೂಡ ಇರುತ್ತೆ. 100ಕ್ಕಿಂತ ಕಡಿಮೆ ಅಂಕ ಇದೆ ನಮಗೆ ಈ ಒಂದು ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ 100ಕ್ಕಿಂತ ಕಡಿಮೆ ಅಂಕ ಇದೆ ಅಂದಾಗ ತಾವು ಮುಂದಿನ ಎಕ್ಸಾಮ್ಸ್ಗೆ ಓದೋದು ಒಳ್ಳೆಯದು. ನಿಮಗೆ ಅವಕಾಶ ಇರೋದು 100 ಅಂಕಗಳ ಮೇಲೆ ತಮಗೆ ಸ್ಕೋರ್ ಇತ್ತು ಅಂದರೆ ಇಲ್ಲಿ ಅವಕಾಶ ಕೂಡ ಇರುತ್ತೆ. ಯಾವಾಗಲೂ ಕೂಡ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ ಅಂತಂದರೆ ಮುಖ್ಯವಾಗಿ ಸೆಲೆಕ್ಷನ್ನಲ್ಲಿ ನಮಗೆ ಒಂದು ವರ್ಟಿಕಲ್ ರಿಸರ್ವೇಷನ್ ಮತ್ತು ಹಾರಿಜಾಂಟಲ್ ರಿಸರ್ವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸೀಟ್ ಇತ್ತು ಅಂತಂದರೆ ಅದಕ್ಕೆ ವರ್ಟಿಕಲ್ ರಿಸರ್ವೇಷನ್ ಕೂಡ ಇರುತ್ತೆ, ಹಾರಿಜಾಂಟಲ್ ರಿಸರ್ವೇಷನ್ ಕೂಡ ಇರುತ್ತೆ. ಬಟ್ ಇವಾಗ ನಮಗೆ ರಫ್ ಆಗಿ ಐಡಿಯಾ ಬರಬೇಕು ಅಂತಂದರೆ ನಮಗೆ ಬೇಸಿಕ್ ಆಗಿ ಮಾರ್ಕ್ಸ್ಗಳು ಗೊತ್ತಿರಬೇಕು. ಇಲ್ಲಿ 100 ಅಂಕಗಳ ಮೇಲೆ ಇತ್ತು ಅಂತಂದರೆ ತಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರುತ್ತೆ. ಅದೇ ರೀತಿ ತಮಗೆ ಸೇಫರ್ ಸೈಡ್ ಎಷ್ಟು ಸ್ಕೋರು ಸೆಲೆಕ್ಷನ್ ಆಗೋಕೆ ಅಂದರೆ 112 ಅಂಕಗಳ ಮೇಲೆ ತಮ್ಮ ಸ್ಕೋರ್ ಇರಬೇಕಾಗುತ್ತೆ.
ಸೊ ಒಂದು ಅರ್ಥ ಮಾಡ್ಕೊಂಬಿಡಿ, ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆನ ಬರೀರಿ, 60% ಮೇಲೆ ಸ್ಕೋರ್ ಮಾಡಿದಾಗ ನೀವು ಸೇಫರ್ ಸೈಡ್ ಇರ್ತೀರ. ಸುಮಾರು 60% ಅಂದರೆ 100ಕ್ಕೆ 60 ಸ್ಕೋರ್ ಮೇಲೆ ಇತ್ತು ಅಂದರೆ ತಮಗೆ ಅವಕಾಶ ಜಾಸ್ತಿ ಇರುತ್ತೆ. ಸೊ ಯಾವುದೇ ಎಕ್ಸಾಮ್ಸ್ ಬರೆದ್ರೂ ಕೂಡ ತಮ್ಮ ಟಾರ್ಗೆಟ್ ಎಷ್ಟಿರಬೇಕು, 60 to 70% ಸ್ಕೋರ್ ಮಾಡೋಷ್ಟು ಟಾರ್ಗೆಟನ್ನು ತಾವು ಹಾಕೋಬೇಕಾಗತ್ತೆ. ಸೊ ಇವಿಷ್ಟು ಈ ಒಂದು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಆಯ್ಕೆ ಪಟ್ಟಿ, ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಚರ್ಚೆ ಆಗಿರುತ್ತೆ. ಸೊ ಇದರ ಕುರಿತು ತಮಗೇನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಾ, ಮತ್ತು ಯಾವ ಜಿಲ್ಲೆಯ ಕುರಿತು ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಚರ್ಚೆ ಮಾಡಬೇಕು ಅನ್ನೋದನ್ನು ಕೂಡ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.